ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪತಂಜಲಿ ಯೋಗ ಸೂತ್ರದಲ್ಲಿ ಬಹಳ ಮುಖ್ಯವಾದಂಥ ಅಂಗ ಯಮ ನಿಯಮಗಳ ಬಗ್ಗೆ ನೋಡ್ತಾ ಇದ್ದೀವಿ. ಅದರಲ್ಲಿ ಯಮದ ಬಗ್ಗೆ ಆಯಿತು. ಎರಡನೆಯ ಪಾದ 31ನೆಯ ಸೂತ್ರ ನಿಯಮ ಅದು ಬರುತ್ತೆ ಇವಾಗ. ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಾಹ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು ಇದು ಬಹಿರಂಗದ ದೇಹವನ್ನು, ಬಾಹ್ಯ ದೇಹವನ್ನು ಗಟ್ಟಿಗೊಳಿಸೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಶರೀರಗಳು ನಮ್ಮ ಶರಣರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟು 3 ಶರೀರಗಳ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಪತಂಜಲಿ ಯೋಗದಲ್ಲೂ ಕಾಣೋದಿಲ್ಲ. ಸ್ಥೂಲ, ಸೂಕ್ಷ್ಮ, ಕಾರಣ. ಇಲ್ಲಿ ನಿಯಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನು ಗಟ್ಟಿಗೊಳಿಸೋದು. ಮೊದಲನೇದು ಶೌಚ. ಶೌಚ ಅಂದರೆ ಸ್ವಚ್ಛ, ಶುಚಿತ್ವ. ಅದರಲ್ಲಿ 6 ಪ್ರಕಾರದ ಶುಚಿತ್ವವನ್ನು ಹೇಳ್ತಾರೆ. ಅದನ್ನು ಪತಂಜಲಿ ಋಷಿಗಳೇನು ಹೇಳಿಲ್ಲ. ಮುಂದಿನ ಯೋಗಿಗಳು, ಸಾಧಕರು 6 ಭಾಗವಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಸುಮ್ಮನೆ ಹಂಗೆ ತಿಳ್ಕೊಳ್ಳಿ. ಅವು ನಮಗೆ ಅಗತ್ಯ ಇಲ್ಲ, ಅಷ್ಟೊಂದು ಅಗತ್ಯ ಇಲ್ಲ. ಮೊದಲನೇದು ಮೂಗಿನಿಂದ ಶುರುವಾಗ್ತದೆ. ಅದು ನೇತಿ. ನೇತಿ ಅಂದರೆ ಅದರಲ್ಲಿ 2 ಥರದ ನೇತಿ ಹೇಳ್ತಾರೆ. ಜಲನೇತಿ, ಸೂತ್ರನೇತಿ. ಜಲನೇತಿ ಅಂದರೆ ನೀವೆಲ್ಲ ನೋಡಿರ್ಬೇಕು. ಒಂದು ನೀರು ಹಾಕ್ತಕ್ಕಂಥ ಒಂದು ನೇತಿ ಪಾಟ್ ಅಂತ ಮಾಡಿದ್ದಾರೆ. ಈ ಥರ ಇಲ್ಲಿ ಈಗ ಹಾಕಿ ಹಿಂಗೆ ಬಗ್ಗಿದ್ರೆ ಈ ನೀರು ಇಲ್ಲಿಂದ ಬರುತ್ತೆ, ಈ ಕಡೆ ಈ ಥರ ಇಲ್ಲಿಂದ ಬರುತ್ತೆ. ಅದು ಜಲ ನೇತಿ. ಇನ್ನೊಂದು ಸೂತ್ರ ನೇತಿ ಅಂತ ಬರುತ್ತೆ. ಅದು ಈ ಪ್ಲಾಸ್ಟಿಕ್ ಕ್ಯಾಥೆಟರ್ ಪೈಪ್ ಸಣ್ಣದಿರ್ತದೆ, ಅದನ್ನು ಮೂಗಲ್ಲಿ ಹಾಕ್ಬಿಟ್ಟು ಗಂಟಲು ತೆಗೆಯೋದು. ಇವೆಲ್ಲ ಏನು ಅಗತ್ಯ ಇಲ್ಲ. ಅಂದರೆ ಉಪವಾಸ ಮಾಡ್ತಕ್ಕಂಥವ್ರಿಗೆ ಅಗತ್ಯ ಇಲ್ಲ, ಸಹಜವಾಗಿ ಸ್ವಚ್ಛ ಆಗಿಬಿಡುತ್ತೆ. ಆದರೂ ತಿಳ್ಕೊಳ್ಳೋದು ನೀವಷ್ಟೇ, ಮೂಗಿನ ಸ್ವಚ್ಛತೆ ಇದು. ಇನ್ನು ಗಂಟಲಿನಲ್ಲಿರುವಂಥ ಕಫವನ್ನು ತೆಗೆಯೋದಕ್ಕೆ ಧೌತಿ ಅಂತ ಮಾಡ್ತಾರೆ. ಅದರಲ್ಲಿ 3 ಪ್ರಕಾರ ಮಾಡ್ತಾರೆ. ವಮನ ಧೌತಿ, ದಂಡ ಧೌತಿ ಮತ್ತು ವಸ್ತ್ರ ಧೌತಿ ಅಂತ. ಇವಂತೂ ಅಪಾಯಕಾರಿ. ಯಾವುದೇ ಇದ್ರೂ ಗುರುಗಳ ಸಹಾಯದಿಂದ ತಗೊಂಡು ತಿಳ್ಕೊಂಡೇ ಮಾಡಬೇಕು. ಹೆಂಗೆ ಮಾಡಕ್ಕೆ ಹೋದ್ರೆ ಅಪಾಯ ಮಾಡ್ಕೊತೀರ ಮತ್ತು ಗಾಯ ಮಾಡ್ಕೊತೀರ. ಮಾಡೋ ಅಗತ್ಯನೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಉಪವಾಸ ಇರೋದ್ರಿಂದ ಉಪವಾಸ ಮತ್ತು ಜಲ ಚಿಕಿತ್ಸೆ, ಚೆನ್ನಾಗಿ ನೀರು ಕುಡಿಯೋದು, ಇದರಲ್ಲಿ ಇದೆಲ್ಲವೂ ಆಗ್ಬಿಡುತ್ತೆ. ತನ್ನಿಂತಾನೇ ವಮನ ಆಗುತ್ತೆ, ಒಂದೊಂದ್ಸರಿ ವಾಂತಿ ಆಗುತ್ತೆ. ಅದು ನಾವೇನು ಅಷ್ಟು ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಆದರೆ ಕಲ್ತ್ಕೊಂಡ್ರೆ ನುಕ್ಸಾನಿಲ್ಲ. ಆದರೆ ಅಲ್ಲಿ ಹುಮ್ತನ ಮಾಡೋಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಲ್ಲ. ವಮನ ಧೌತಿ ಅಂದರೆ ಚೆನ್ನಾಗಿ ನೀರು ಕುಡಿದು ವಾಂತಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅದನ್ನು ಕೆಲವರು ಅತಿ ಮಾಡಿ ತೊಂದರೆ ಮಾಡ್ಕೊಳ್ತಾರೆ. ವಾರಕ್ಕೋ 15 ದಿವಸಕ್ಕೋ, ನಾವು ವರ್ಷಕ್ಕೊಂದ್ಸರಿನೂ ಅದನ್ನು ಮಾಡಲ್ಲ, ಅಗತ್ಯ ಬೀಳಲ್ಲ. ವಮನ ಧೌತಿ. ದಂಡ ಧೌತಿ ಅಂದರೆ ಅದು ಇನ್ನೂ ಭಯಾನಕ. ನಾನು ಮಾಡಿದ್ದೀನಿ ಅದನ್ನ. ಅಂದರೆ ಸುಮಾರೊಂದು 2-2.5 ಅಡಿ ಪೈಪ್ ಇರುತ್ತೆ, ಕ್ಯಾಥೆಟರ್ ಪೈಪ್. ಅದು ಕೂಡ ಮೊದಲು ಚೆನ್ನಾಗಿ ನೀರು ಕುಡಿಯೋದು, ಆ ಪೈಪ್ನ ನಿಧಾನವಾಗಿ ಗಂಟ್ಲಲ್ಲಿ ಒಳಗಡೆ ಇಳಿಸೋದು. ಆವಾಗ ಅಲ್ಲಿದ್ದಂಥ ನೀರೆಲ್ಲ ನಿಲ್ಲಿಸಲ್ದಂಗೆ ಹೊರಗಡೆ ಬರುತ್ತೆ. ಅದಕ್ಕೆ ದಂಡಧೌತಿ ಅಂತ ಹೇಳ್ತಾರೆ. ಇನ್ನು ವಸ್ತ್ರಧೌತಿ ಅಂತ ಹೇಳ್ತಾರೆ. ಅದು ಕೂಡ ಈ ಒಂದು ಇಷ್ಟಾಗಲ್ಲ, ಒಂದು 3 ಬೆಟ್ಟ ಅಗಲ ವಸ್ತ್ರ ತಗೊಳ್ಳೋದು. ಅದು ಸುಮಾರು ಒಂದು 22 ಅಡಿ ಉದ್ದ ಇರುತ್ತೆ, ಅಥವಾ 30 ಅಡಿ, 25-30 ಅಡಿ ಉದ್ದ ಇರುತ್ತೆ. ಮಲ್ಮಲ್ ಬಟ್ಟೆ ತೆಳ್ಳಂದು. ಅದನ್ನು ತೊಯಿಸ್ಬಿಟ್ಟು ಹಿಂಡಿ ಚೆನ್ನಾಗಿ, ಅಥವಾ ದ್ರವ ರೂಪ ಇದ್ದಂಗೆ ಮಾಡಿ
ಹೊಟ್ಟೆಯಲ್ಲಿ ನುಂಗದು ಅದನ್ನ. ನುಂಗಿ 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 ನಿಧಾನಕ್ಕೆ ಮತ್ತೆ ವಾಪಸ್ ತೆಗೆಯೋದು. ಅದು ಪೂರ ಕರುಳನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬರುತ್ತೆ ಅಂತ ಅದ್ರ ಅಗತ್ಯನೂ ಇಲ್ಲ. ಅದಂತೂ ಇನ್ನೂ ಅಪಾಯಕಾರಿ. ಅದು ಕೆಲವೆಲ್ಲ ಮಾಡಕ್ಕೆ ಹೋಗಿ ತೊಂದರೆ ಮಾಡ್ಕೊಂತಾರೆ. ಹಠಯೋಗಿಗಳಿಗೆ ಇವೆಲ್ಲ ಬೇಕು ಅಂತಾರೆ. ಅವ್ರಿಗೂ ಅಗತ್ಯ ಇಲ್ಲ ಅದು ನಿಜವಾಗಿ. ಯಾಕಂದ್ರೆ ನೀವು ಬಹಿರಂಗದ ಮಲವನ್ನ, ಕಫವನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮನಸ್ಸನ್ನ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ, ಮನಸ್ಸು ದೇವ್ರ ಕಡೆ ಹೋಗ್ಬಿಡುತ್ತೆ ಅಂತ ಇಲ್ಲ. ಪ್ರಾಣಾಯಾಮ ಚೆನ್ನಾಗಿ ರೂಢಿಸ್ಕೊಳ್ಳಿ. ಪ್ರಾಣಾಯಾಮದಲ್ಲಿ, ಉಪವಾಸದಲ್ಲಿ ಮತ್ತು ಶಾರೀರಿಕ ಶ್ರಮ, ನೀವು ವಾಕಿಂಗ್ ಮಾಡ್ತಿರೋ, ಎಕ್ಸಸೈಸ್ ಮಾಡ್ತಿರೋ ಅಥವಾ ಕಾಯಕ ಮಾಡಿದ್ರಂತೂ ಇನ್ನೂ ಶ್ರೇಷ್ಠ. ಇವೆಲ್ಲ ಮಾಡಿದ್ರೆ ಇವುಗಳ ಅಗತ್ಯ ಇಲ್ಲ, ವಸ್ತ್ರಧೌತಿ ಅಗತ್ಯ ಇಲ್ಲ. ಹೊಟ್ಟೆಯಲ್ಲಿ ಬಟ್ಟೆಯನ್ನು ನುಂಗಿ ಹೊಟ್ಟೆಯ ಸ್ವಚ್ಛತೆ ಮಾಡ್ಕೊಳ್ತಕ್ಕಂಥದ್ದು. ಇದು ನೇತಿ, ಧೌತಿ, ಆಮೇಲೆ ಕಪಾಲಭಾತಿ. ಕಪಾಲಭಾತಿ ಮಾಡ್ತೀರಾ ನೀವು ಪ್ರಾಣಾಯಾಮದಲ್ಲಿ? ಏನು 1 ಸೆಕೆಂಡ್ಗೊಂದು ಉಸಿರು ಈ ಥರ ಹೊರಗೆ ಹಾಕ್ತಿರಲ್ಲ, ಅದರಿಂದ ತುಂಬ ಒಳ್ಳೇದೇನಾಗುತ್ತೆ ಅಂದರೆ, ಬಹಳ ದೀರ್ಘಕಾಲ ಮಾಡೋದ್ರಿಂದ ಮನಸ್ಸು ನಿಯಂತ್ರಣಕ್ಕೆ ಬರೋಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ರಕ್ತದಲ್ಲಿರ್ಬೋದಾದಂತಹ ಹೆಚ್ಚಿನ ಕಾರ್ಬನ್, ಶ್ವಾಸಕೋಶದಷ್ಟೇ ಅಲ್ಲ, ರಕ್ತದ್ದು ಕೂಡ ಕಾರ್ಬನ್ ಆಚೆ ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಕಪಾಲಭಾತಿ. ಇನ್ನು ನವಲಿ ಅಂತ ಒಂದಿದೆ. ನವಲಿ ಅಂದರೆ ನೀವು ರಾಮದೇವ್ ಬಾಬಾನ ನೋಡಿರ್ತೀರಿ, ಹೊಟ್ಟೆ ತಿರುಗಿಸೋದು, ಗುಂಡಾಕಾರ ಮಾಡಿಬಿಟ್ಟು ತಿರುಗಿಸ್ತಿರ್ತಾರೆ ಹೊಟ್ಟೆನ, ಅದಕ್ಕೆ ನವಲಿ ಅಂತಾರೆ. ಅದು ಅಗತ್ಯ ಇಲ್ಲ. ಅದು ಮಾಡೋದ್ರಲ್ಲಿ ವ್ಯತ್ಯಾಸ ಆದರೆ ಕರಳಿಗೆ ತೊಂದರೆ ಮಾಡ್ಕೊಳ್ತಾರೆ, ಅದು ಅಗತ್ಯ ಇಲ್ಲ. ಉಪವಾಸ ಮಾಡಿ ತಾನೇ ಸ್ವಚ್ಛ ಮಾಡ್ಕೊಳ್ಳುತ್ತೆ ನ್ಯಾಚುರಲ್ ಆಗಿ. ಆಮೇಲೆ ಬಸ್ತಿ ಅಂತ ಒಂದಿದೆ. ಅದು ಎನಿಮದ ಮೂಲಕ ಅದನ್ನು ಮಾಡ್ಕೊತೀವಿ ಬಸ್ತಿನ. ಅದು ಕೂಡ ಬಹಳ ಅಗತ್ಯ ಇಲ್ಲ. ಕೆಲವು ಸಾರಿ ಅಂದರೆ ಈ ಸಡನ್ನಾಗಿ ಕಾಯಿಲೆ ಆದಾಗ, ಹೊಟ್ಟೆ ಕೆಟ್ಟಾಗ ಅಥವಾ ಜ್ವರ ಬಂದಾಗ ಈ ಏನು ಬಸ್ತಿ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಕರಳು ಸ್ವಚ್ಛ ಆಗಿ ಜ್ವರ ಕಡಿಮೆ ಆಗುತ್ತೆ. ಇದು ಪ್ರಕೃತಿ ಚಿಕಿತ್ಸೆ ಪ್ರಾರಂಭದಲ್ಲಿ ಮಾಡ್ತಕ್ಕಂಥವ್ರಿಗೆ ಅಗತ್ಯ ಇದೆ ಅಷ್ಟೇ ಇವೆಲ್ಲ ಬಸ್ತಿ ಕ್ರಿಯೆ. ನೀವು ಉಪವಾಸ ಸತತವಾಗಿ ವಾರಕ್ಕೊಂದ್ಸರಿ ಉಪವಾಸ ಮಾಡೋದು, ಜ್ವರಗಿರ ಬಂದಾಗ ಉಪವಾಸನೆ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು, ಜ್ಯೂಸಸ್ಗಳನ್ನು ಕುಡಿಯೋದು, ಇದೆಲ್ಲ ಮಾಡಿದ್ರೆ ನಿಮಗಿದು ಯಾವುದರ ಅಗತ್ಯವೂ ಇಲ್ಲ. ಅಂದರೆ ಆ ಬಸ್ತಿ ಕ್ರಿಯೆ ಅಗತ್ಯವೂ ಇಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ, ಈಗ ಇಲ್ಲಿ ಆರೋಗ್ಯ ಚೂರ್ಣ ಅಂತ ನಾವು ಉಪಯೋಗಿಸ್ತಾ ಇದ್ದೀವಿ. ಕೆಲವರಿಗೆ ಮಲಬದ್ಧತೆ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ ಅವ್ರಿಗೆ ಅದನ್ನು ಕೊಟ್ಬಿಟ್ರೆ ಸ್ವಚ್ಛ ಆಗುತ್ತೆ. ಇನ್ನು ಕೆಲವ್ರಿಗೆ ಆ ಚೂರ್ಣ ಕೊಟ್ಟರೂ ಸ್ವಚ್ಛ ಆಗಲ್ಲ, ಅಂಥವ್ರಿಗೆ ಎನಿಮಾ. ಕೆಲವು ಸಾರಿ ಎನಿಮಾ ಆದರೂ ಸ್ವಚ್ಛ ಆಗಿದೆ ಅನ್ನೋ ಮನೋಭಾವನೆ ಇರಲ್ಲ. ಆವಾಗ ಮನಸ್ಸಿನ ಬದಲಾಯಿಸ್ಕೊಳ್ಬೇಕೆ ಹೊರತು, ಅಂದರೆ ಮನುಷ್ಯ ಏನು ಮಲ ವಿಸರ್ಜನೆ ಬೆಳಗ್ಗೆನೆ ಆಗೇ ಬಿಡಬೇಕು, ಬೆಳಗ್ಗೆ ಎದ್ದು ಕೂಡಲೇ ಆಗಬೇಕು, ಆಮೇಲೆ ಒಂದೇ ಸಾರಿ ಆಗಬೇಕು ಅಥವಾ 2 ಸಾರಿ ಆಗಬೇಕು ಅಂತ ಅದಕ್ಕೇನು ರೆಸ್ಟ್ರಿಕ್ಷನ್ ಹಾಕ್ಕೋಬೇಡಿ. ಆ ಹಿಂದಿನ ಕಾಲದಲ್ಲಿ ಬಯಲು ಶೌಚ ಇರ್ತಿತ್ತು, ಆಮೇಲೆ ಅದೆಲ್ಲ ಅನೇಕ ತೊಂದರೆಗಳಿದ್ವು, ಅದಕ್ಕೆ ಆ ಥರ ರೂಢಿ ಮಾಡ್ಕೊಂಡಿದ್ರು. ಇವಾಗ ಆರೋಗ್ಯ ದೃಷ್ಟಿಯಿಂದ ಅದಕ್ಕೆ ಒತ್ತಾಯ ಮಾಡೋದು ಒಳ್ಳೆಯದಲ್ಲ. ಬೆಳಿಗ್ಗೆನೇ ಆಗಲಿ ಅಂತ ಹೇಳಿ ಹೋಗಿ ತಿಳ್ಕೋದು, ಈ ಥರ ಮಾಡಿದ್ರೆ ಮೂಲವ್ಯಾಧಿ ಮಾಡ್ಕೊಳ್ತೀರ. ಅದನ್ನು ಯಾರು ಮಾಡೋಕ್ಕೆ ಹೋಗಬೇಡಿ. ಅದು ಯಾವಾಗ ಆಗುತ್ತೋ ಸಹಜವಾಗಿ ಆಗಲಿ, ಆದರೆ ಬೆಳಿಗ್ಗೆ ನೀರು ಕುಡಿಯೋ ಅಭ್ಯಾಸ ಮಾತ್ರ ಮಾಡ್ಕೊಳ್ಳಿ. ಈಗನೆಲ್ಲ ನಿಮಗೆ ಬಿಸಿನೀರು ಕಾಯಿಸಿಟ್ಟಿರ್ತಾರೆ. ಆಮೇಲೆ ಈಗ ನಾವು ಬಿಸಿನೀರು ಇಟ್ಟಿರ್ತೀವಿ ನಿಜ, ನೀವು ಬಿಸಿನೀರೇ ಕುಡಿಬೇಕು ಒತ್ತಾಯದಿಂದ ಅಂತ ಹಂಗೇನಿಲ್ಲ. ಆಮೇಲೆ ಕಾಯಿಸೋರು ಕೂಡ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕಾಯಿಸ್ದಂಗೆ ಸುಡಂಗೆ ಕಾಯಿಸ್ಬೇಡ್ರಿ, ಸುಮ್ಮನೆ ಉಗುರು ಬೆಚ್ಚಗಷ್ಟೇ. ಆದರೂ ಇದು ಶುದ್ಧವಾದ ನೀರಿರೋದ್ರಿಂದ, ಮಳೆ ನೀರಿರೋದ್ರಿಂದ ಅದನ್ನು ನೀವು ಏನು ಸಹಜವಾಗಿ ಕಾಯಿಸಿದ್ರೆ ಸಾಕು. ಕುಡಿಯುವಾಗಲೇ ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯವೋ ಅರ್ಧ ಲೀಟ್ರು, 1 ಲೀಟ್ರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಆದರೆ ಊಟದ ಸಂದರ್ಭದಲ್ಲಿ ನಿಮಗೆ ನೀರು ಬೇಡ ಅಂತ ಹೇಳ್ತಿದ್ರೆ ಬೆಳಗ್ಗೆ 1 ಗ್ಲಾಸ್ ಅಥವಾ 2 ಗ್ಲಾಸ್, ಅಂದರೆ ಶರೀರ ಹೇಳ್ತಿರುತ್ತೆ, ತುಂಬ ಒತ್ತಾಯ ಮಾಡಿ ಹಾಕಬಾರ್ದು. ಶರೀರ ಇವತ್ತು ನೀರು ಬೇಡ ಅಂತ ಅನಿಸಿದ್ರೆ, ಅಂದರೆ ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದರೆ, ಇವತ್ತು ಒಂದು ದಿವಸ ನೀರು ಬಿಟ್ಟರೆ ಏನು ತೊಂದರೆ ಇಲ್ಲ. ಆಮೇಲೆ ಅತಿಯಾಗಿ ಕುಡಿಯೋರು ಕಡಿಮೆ ಕುಡೀರಿ, ತೊಂದರೆ ಇಲ್ಲ. ತುಂಬ ಜಾಸ್ತಿ ದಿವಸ ನೀರು ಕುಡಿಬಾರ್ದು, ಅದು ಕೂಡ ಜೀರ್ಣಕ್ರಿಯೆಯನ್ನು
ವ್ಯತ್ಯಾಸ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ಬೇರೆ ಕಾಯಿಲೆಗಳಿಗೂ ಕೂಡ ಕಾರಣ ಆಗ್ಬೋದು. ಬೆಳಗ್ಗೆ ನೀರು ನಾವು ಮೊದಲು ತಪ್ಪು ತಿಳ್ಕೊಂಡಿದ್ವಿ ಅದನ್ನು. ಕಡ್ಡಾಯವಾಗಿ ಕುಡಿಲೇಬೇಕು ಅಂತ. ಶರೀರ ಬೇಡ ಅಂತ ಹೇಳೋದು. ಆ ಥರ ಕುಡಿದಾಗ ಜೀರ್ಣಕ್ರಿಯೆ ಮೇಲೆ ವ್ಯತ್ಯಾಸ ಆಗುತ್ತೆ. ನೀರು ಜಾಸ್ತಿ ಕುಡಿದ ಕ್ಷಣಕ್ಕೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅನ್ನೋ ಭಾವನೆ ಯಾರಿಗೂ ಬೇಡ. ಆದ್ದರಿಂದ ಈ ಕೆಲವು ನಿಯಮಗಳು ಹೆಂಗಿದಾವೆ ಗೊತ್ತಾ? ನೀವು ಸರಿಯಾಗಿ ಪಾಲಿಸದೆ ಹೋದ್ರೆ ಒಳ್ಳೆ ನಿಯಮಗಳು ಕೂಡ ನಮಗೆ ಕೆಡಕು ಮಾಡ್ಬೋದು. ಅಂದರೆ ಹೇಳ್ತಾರಲ್ಲ, ಅತಿ ಆದರೆ ಅಮೃತನೂ ವಿಷ ಆಗ್ಬಿಡುತ್ತೆ ಅಂತ ಹೇಳಿ. ಆದ್ದರಿಂದ ನೀರಿನ ವಿಷಯದಲ್ಲೂ ಕೂಡ ಅಷ್ಟೇನೆ. ಅಂದರೆ ಮೊದಲು ಕೆಲವರು ನೀರೇ ಕುಡ್ದಿರಲ್ಲ. ಅವರು ಸ್ವಲ್ಪ ಹೆಚ್ಚು ಕುಡಿದು ಆಮೇಲೆ ಉಪವಾಸ ಪ್ರಾರಂಭ ಮಾಡೋರು ಕುಡಿಬೇಕು. ವರ್ಷ ಉಪವಾಸ ಮಾಡೋದು, ತಿಂಗಳಿಗೊಮ್ಮೆ ಉಪವಾಸ ಮತ್ತು ವಾರಕ್ಕೆ ಆಮೇಲಿಂದ ಜ್ವರ ಗಿರ ಬಂದಾಗ ಯಾವುದು ಗುಳಿಗೆ ತಗೊಳ್ಳಾರ್ದೆ ನಾವು ಉಪವಾಸ ಮಾಡ್ತಿದ್ದೀವಿ ಅಂದಾಗ ಒಳಗಡೆ ಪ್ರಾಣಶಕ್ತಿ ಚೆನ್ನಾಗಿ ಆಗ್ತಿರುತ್ತೆ. ಚೆನ್ನಾಗಿ ಆಗೋದನ್ನು ನಾವು ನೀರು ಕೊಟ್ಟು ಕೆಡಿಸ್ಬಾರ್ದು. ಆ ಪ್ರಾಣಶಕ್ತಿ ಒಳಗಡೆ ಅದು ಬಹಳ ಸ್ಟ್ರಾಂಗ್ ಇರಬೇಕು ಅದು ಕೂಡ. ಅದಕ್ಕೆ ನಾವು ಅತಿಯಾಗಿ ನೀರು ಕುಡಿಯೋದು, ಅತಿಯಾಗಿ ಆಹಾರ ತಿನ್ನೋದು ಇದು ಕೂಡ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಆದ್ದರಿಂದ ಎಚ್ಚರಿಕೆ ತಗೋಬೇಕು, ಗಮನಿಸಬೇಕು. ಮತ್ತು ಶರೀರ ಪ್ರತಿ ವರ್ಷಕ್ಕೆ ಬದಲಾವಣೆ ಆಗೋ ಸಾಧ್ಯತೆಗಳಿರುತ್ತೆ. ಆಮೇಲೆ 40 ವರ್ಷ ಆಗ್ತಾ, 50 ವರ್ಷ ಆಗ್ತಾ, 60 ವರ್ಷ ಚೇಂಜ್ ಆಗ್ತಾ ಇರುತ್ತೆ. ನಾವು ಆ ಶರೀರವನ್ನು ಗಮನಿಸದೆ ಹೋದರೆ ಅದೇನು ಮಾಡುತ್ತೆ ಅಂದರೆ ಖಾಯಂ ಕಾಯಿಲೆಗೆ ಹಾಕ್ಬಿಡುತ್ತೆ, ಯಾವುದಾದ್ರು ಒಂದು ದೀರ್ಘ ರೋಗಕ್ಕೆ ಹಾಕ್ಬಿಡುತ್ತೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಎಚ್ಚರ ಇರಬೇಕು. ಒಂದೇ ಹಠ ಇರಬಾರ್ದು. ನಾವು ನೋಡ್ತಾ ಇದ್ದೀವಿ, ನಾನು ಗಮನಿಸಿದ್ದೀನಿ, ಒಂದೇ ರೀತಿ ನಿಯಮಗಳನ್ನು ಮಾಡೋಕ್ಕೆ ಹೋಗಿ ಅವರು ಆಧ್ಯಾತ್ಮ ಸಾಧನೆಯೇ ಕೆಡಿಸ್ಕೊಂಡಿರೋರು ನೋಡಿದ್ದೀನಿ. ಶ್ರೀಶೈಲದಲ್ಲಿ ನಾನಿದ್ದಾಗ ಈಗ ಒಂದು 35 ವರ್ಷದ ಹಿಂದೆ, 31 ವರ್ಷದ ಹಿಂದೆ ಅಲ್ಲಿ ಒಬ್ಬನ ಗಮನಿಸಿದ್ದೆ ನಾನು. ಒಬ್ಬ ಅಜ್ಜ, ವಯಸ್ಸಾಗಿತ್ತು. ಒಟ್ಟ ಮೆಣಸಿನಕಾಯಿ ಅಂದರೆ ಖಾರನೇ ತಿಂತಿರ್ಲಿಲ್ಲ. ಒಟ್ಟ ಖಾರ ತಿಂತಿರ್ಲಿಲ್ಲ. 10 ವರ್ಷ ಆಗಿತ್ತು ಖಾರ ಬಿಟ್ಟು ಅಂತ ಹೇಳ್ತಿದ್ದ ಅವನು. ಬೇರೆಯವ್ರು ಹೇಳ್ತಿದ್ರು. ಅವನಿಗೆ ಎಷ್ಟು ಸಿಟ್ಟಿತ್ತಪ್ಪ ಅಂದರೆ ಅವನು ಹೆದರ್ಸಕ್ಕೆ, ಅವ್ನು ಮಾತಾಡ್ಸಕ್ಕೆ ಹೆದರ್ತಿದ್ರು ಜನ. ಅವನ ಹತ್ರ ಹೋಗೋಕ್ಕೆ ಹೆದರ್ತಿದ್ರು. ಅಂದರೆ ಒಂದು ಸ್ವಲ್ಪ ಏನಾದರೂ ಅವನ ವಿರುದ್ಧವಾಗಿ ನಡ್ಕೊಂಡ್ರೆ, ವಿರುದ್ಧವಾದ ಅಭಿಪ್ರಾಯ ಹೇಳಿದ್ರೆ ಅಷ್ಟು ಸಿಟ್ಟು ಬರ್ತಿತ್ತು. ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ಶರೀರವನ್ನು ಮನಸ್ಸನ್ನು ಸರಿಯಾಗಿ ತಿದ್ದೋದಕ್ಕೆ ಬರೋದಿಲ್ಲ. ಏನೋ ಒಂದು ವಸ್ತು ಬಿಟ್ಬಿಟ್ರೆ ಅದನ್ನೇ ಶರಣರು ವಚನಗಳಲ್ಲಿ ವಿರೋಧಿಸೋದು, ಬೈಯೋದು. ನೀವು ಏನೋ ಒಂದು ಬಿಟ್ಬಿಟ್ಟು ನಾನು ಶರಣ ಆಗ್ಬಿಡ್ತೀನಿ, ಉದ್ಧಾರ ಆಗ್ಬಿಡ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲಪ್ಪ. ಅವನು ಬಿಡೋದ್ರಿಂದ ನಿಮ್ಮ ಮನಸ್ಸೇನು ಗಟ್ಟಿ ಆಗಲ್ಲ. ಅದಕ್ಕೆ ಈರುಳ್ಳಿ ಬಿಟ್ಟೆ, ಬೆಳ್ಳುಳ್ಳಿ ಬಿಟ್ಟೆ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಇಲ್ಲ, ಅದರಲ್ಲೂ ಆರೋಗ್ಯದ ನಿಯಮಗಳಿದೆ. ಅತಿಯಾಗಿ ತಿನ್ನಬಾರ್ದು. ಅತಿಯಾಗಿ ತಿಂದರೆ ಯಾವುದೂ ಒಳ್ಳೆಯದಲ್ಲ. ಆದ್ದರಿಂದ ಯಾವುದೋ ಒಂದು ನಿಯಮಕ್ಕೆ ಕಟ್ಟು ಬೀಳಬೇಡಿ. ನಿಮ್ಮ ಶರೀರವನ್ನು ಗಮನಿಸಿ. ಪೂಜೆ ಮಾಡೋದು, ಧ್ಯಾನ ಮಾಡೋದು ಅಂದರೆ ಏನೋ ದೇವ್ರಿಗೆ ಹೊರ ಕೇಳೋದು ಅಂತ ಅಲ್ಲ. ಅಥವಾ ದೇವ್ರನ್ನ ನೆನಪು ಮಾಡ್ಕೊತ ಕೂಡೋದು, ಜಪ ಮಾಡೋದು. ನಿಮ್ಮ ಶರೀರವನ್ನೇ ನೀವು ಗಮನಿಸದೆ ಹೋದರೆ ಯಾವುದೋ ದೊಡ್ಡ ಕಾಯಿಲೆ, ಅದೇ ಕೋಟಿ ಜಪ ಮಾಡೋವ್ರಿಗೂ ಕೂಡ ಪ್ಯಾರಲಿಸಿಸ್ ಆಗಿದೆ. ಕೊನೆಗೆ ಪ್ಯಾರಲಿಸಿಸ್ ಆಗಿರೋದು ಉಂಟು. ಇದಕ್ಕೆ ಕಾರಣ ಏನು ಅಂದರೆ ಶರೀರವನ್ನು ಗಮನಿಸದೇ ಇರತಕ್ಕಂಥದ್ದು. ಮತ್ತು ಶರೀರ ಕೀಳು, ಶರೀರ ಕೆಟ್ಟದ್ದು, ಶರೀರ ಮಾಯೆ ಇದು ಅಂದ್ಕೊಳ್ಳೋದು ಬೇಡ. ಇದು ಪ್ರಸಾದಕಾಯ, ಪರಮಾತ್ಮನನ್ನು ಒಲಿಸಲು ಬಂದಂತಹ ಪ್ರಸಾದಕಾಯ. ಅದನ್ನು ನಾವು ಸರಿಯಾಗಿ ಬಳಸ್ಕೊಂಡು ಅದ್ರ ಜೊತೆ ಮಾತಾಡಬೇಕು. ನಿಮ್ಮ ಹೊಟ್ಟೆ ಜೊತೆಗೆ ನೀವು ಮಾತಾಡಬೇಕು. ನಿಮ್ಮ ಹೃದಯದಲ್ಲಿ ಏನಾಗ್ತಿದೆ, ಯಾರೋ ಒಬ್ಬರಿಗೆ ಒಂದೇ ಸಾರಿ ಹಾರ್ಟ್ ಅಟ್ಯಾಕ್ ಆಗಲ್ಲ, ಬದಲಾವಣೆಗಳಾಗ್ತಿರುತ್ತೆ. ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸ್ಕೊಂಡು ಯಾವಾಗ ಊಟ ಬೇಡ ಅಂತ ಹೇಳ್ತಾ ಇದೆ, ನೀವು ಉಪವಾಸ ಮಾಡದೇ ಇದ್ರೂ ಚಿಂತೆ ಇಲ್ಲ, ಒಂದು ಹೊತ್ತು ಊಟ ಬಿಟ್ಬಿಡಿ, 2 ಹೊತ್ತು ಊಟ ಬಿಟ್ಬಿಡಿ ಒಂದು ದಿವಸ. ನಿಮಗೆ ಹಸಿವಿಲ್ಲದೆ ಹೋದರೆ, ಹೊಟ್ಟೆ ಬೇಡ ಅಂತ ಹೇಳ್ತಿದ್ರೆ ಹಾಗೆ ಗಮನಿಸಿದ್ರೆ ಮಾತ್ರ ನೀವು ಈ ವಿಷಯದಲ್ಲಿ ಯಶಸ್ವಿ ಆಗ್ತೀರಾ. ಅಂದರೆ ಶುಚಿತ್ವದ ವಿಷಯದಲ್ಲಿ ಯಶಸ್ವಿ ಆಗ್ತೀರಾ. ಇಲ್ಲದೆ ಹೋದರೆ ತೊಂದರೆ ಮಾಡ್ಕೊಳ್ತೀರಾ. ಆದ್ದರಿಂದ ಈ ಶೌಚದ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಕೆಲವರು ತುಂಬ ಎನಿಮ ತಗೊಂಡು ಕೆಲವು ಅಂಶಗಳನ್ನು ಕಡಿಮೆ ಮಾಡಿಕೊಂಡು ಅದರಿಂದ ದೊಡ್ಡ ಕಾಯಿಲೆಗಳನ್ನು ಮಾಡ್ಕೊಂಡು, ನೆಪೋಲಿಯನ್ ಬೋನಪಾರ್ಟೆ ವಿಷಯದಲ್ಲೂ ಕೂಡ ಹೇಳ್ತಾರೆ. ಯಾರೋ ಒಬ್ರು ಬರೆದಿದ್ದು, ನಾಗೇಶ ಹೆಗಡೆ ಕಾಣುತ್ತೆ. ನೆಪೋಲಿಯನ್ ಬೋನಪಾರ್ಟೆ ಎನಿಮ ತಗೊಂಡೆ ತೀರ್ಕೊಂಡ. ಆ ಎನಿಮ ತಗೊಂಡಿದ್ದಕ್ಕೇನು ತೀರ್ಕೊಂಡಲ್ಲ, ಅತಿಯಾಗಿ ಎನಿಮ ತಗೊಂಡು. ಆಮೇಲೆ ಎನಿಮ ತಗೊಂಡಾಗ ಊಟ ಮಾಡಬಾರ್ದು, ಅವತ್ತು ಬೇಯಿಸಿದ ಆಹಾರ ತಿನ್ನಬಾರ್ದು.
ಹಣ್ಣುಗಳನ್ನು ತಿನ್ಕೊಂಡಿರ್ಬೇಕು, ಇಲ್ಲ ಅಂತಂದರೆ ಉಪವಾಸ ಮಾಡಬೇಕು. ಹಾಗೆ ದೊಡ್ಡ ಕರಳಿಗೆ ರೆಸ್ಟ್ ಕೊಡಬೇಕು. ನೀವು ಈ ಕಡೆ ನೀರು ಕೊಟ್ಬಿಟ್ಟು ಹೊಟ್ಟೆ ಸ್ವಚ್ಛ ಮಾಡಿ ಮೇಲಿಂದ ಸಿಕ್ಕಾಪಟ್ಟೆ ತಿಂದರೆ ಅದು ಕೆಲಸ ಮಾಡೋದು ಕಷ್ಟ ಆಗತ್ತೆ. ಆದ್ದರಿಂದ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ, ಆ ಯೋಗದ ನಿಯಮಗಳನ್ನು ಪಾಲಿಸುವಾಗ ಜಾಣತನ ಬೇಕು, ಜೊತೆಗೆ ಅನುಭವಿಗಳ ಮಾರ್ಗದರ್ಶನ ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.